ಗೃಹ ಸಚಿವ ಪರಮೇಶ್ವರ್ ಇಲಾಖೆಯಲ್ಲೇ ದಲಿತ ಬಾಲಕರ ಮೇಲೆ ದೌರ್ಜನ್ಯ ನಡೆದಿದೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಬಾಲಕರ ಮೇಲೆ ಪೊಲೀಸರು ಅಮಾನವೀಯ ಕೃತ್ಯ ಎಸಗಿದ್ದಾರೆ. ಕಳ್ಳತನ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಠಾಣೆಗೆ ಬಾಲಕರನ್ನ ಕರೆತಂದು ಪೃಷ್ಠಕ್ಕೆ ಬರೆ ಎಳೆದಿರುವಂತ ಪೊಲೀಸರು ಬಾಸುಂಡೆ ಬರುವಂತೆ ಥಳಿಸಿದ್ದಾರೆ. ಇಷ್ಟಕ್ಕೆ ಖಾಕಿ ಕ್ರೌರ್ಯ ನಿಂತಿಲ್ಲ. ಕುಡಿಯಲು ನೀರು ಕೇಳಿದ್ದಕ್ಕೆ ತಮ್ಮ ಮೂತ್ರವನ್ನೇ ಕುಡಿಯುವಂತೆ ಪೊಲೀಸರು ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಕಳೆದ 10 ದಿನಗಳ ಹಿಂದೆ ಟೈರ್ ಕಳವು ಅನುಮಾನ ಹಿನ್ನೆಲೆಯಲ್ಲಿ ಇಬ್ಬರು ಬಾಲಕರನ್ನ ಹಾರೋಗೇರಿ ಪೊಲೀಸರು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ. ಪಿಎಸ್ಐ ಶ್ರೀಶೈಲ್ ಬ್ಯಾಕ್ವರ್ಡ್ ಮತ್ತು 4-5 ಸಿಬ್ಬಂದಿ ಈ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದಾರೆ. ಪ್ರಕರಣವನ್ನೇ ದಾಖಲಿಸಿಕೊಳ್ಳದೆ ವಾರಗಟ್ಟಲೆ ಪೊಲೀಸ್ ಸ್ಟೇಷನ್ನಲ್ಲೇ ಇರಿಸಿಕೊಂಡು ಹಿಂಸಿಸಿದ್ದಾರೆ ಅಂತ ಕೂಡ ಆ ಬಾಲಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನಾವು ಹೇಳಿದ್ರೆ ಅದೇನಪ್ಪ ಇಷ್ಟೊಂದು ಎಕ್ಸಾಗ್ರೇಷನ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಸುಮ್ಮನೆ ವೈಭವೀಕರಿಸ್ತಾರೆ ಅಂತ ಹೇಳುವಂತ ಮಾತುಗಳೆಲ್ಲ ಬರ್ಬೋದು. ಬಟ್ ನೋಡಿ, ದೃಶ್ಯಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಆ ಬಾಲಕನ ಪೃಷ್ಠಭಾಗ ಚರ್ಮ ಕಿತ್ತೋಗಂಗೆ ಹೊಡೆದಿದ್ದಾರೆ. ನೋಡಿ, ಆತ ಕೂತ್ಕೊಳ್ಳೋದು ಹೇಗೆ ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಜಾಗಕ್ಕೆ ಆ ರೀತಿಯಾಗಿ ಹೊಡೆದ್ರೆ, ಬಾಸುಂಡೆ ಬರೋ ತರ ಚರ್ಮ ಕಿತ್ತೋಗಂಗೆ ಹೊಡೆದ್ರೆ ಆತ ಇನ್ನು ದಿನನಿತ್ಯದ ಕೆಲಸಗಳನ್ನ ಮಾಡೋದು ಹೇಗೆ? ಆತ ಕುಳಿತುಕೊಳ್ಳೋದು ಹೇಗೆ? ಪಾಪ ಪುಟ್ಟ ಬಾಲಕ ಆತ. ಓಕೆ, ಅದಾದ ನಂತರ ನೋಡಿ, ಅಷ್ಟಕ್ಕೆ ನಿಲ್ಲೋದಿಲ್ಲ ಅವರ ಕ್ರೌರ್ಯ. ಪೊಲೀಸರು ಎಷ್ಟೊಂದು ಕ್ರೂರಿಗಳ ಅಂತ ಅನ್ಸ್ಬಿಡುತ್ತೆ. ಬಾಲಕನ ಪೃಷ್ಠಭಾಗಕ್ಕೆ ಹೊಡೆದು ಚರ್ಮ ಎಲ್ಲ ಕಿತ್ತೋಗಿದೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಆತನ ಕೈ ಬೆರಳಿನ ಉಗುರನ್ನ ಕೀಳೋದಂತೆ. ಅದೇ ರೀತಿ ಕಾಲಿನ ಹೆಬ್ಬೆರಳಿನ ಉಗುರು ನೋಡಿ ಯಾವ ರೀತಿ ಕಿತ್ತೊಗೆದಿದ್ದಾರೆ. ಆ ಹೆಬ್ಬೆರಳಲ್ಲಿ ಉಗುರೇ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಆ ತರ ಕಿತ್ತಾಕಿದ್ದಾರೆ. ಸೊ ಇದು ನೋಡಿದ್ರೆ ನಿಜಕ್ಕೂ ಪೊಲೀಸರು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ? ಅದು ಕೂಡ ಅಪ್ರಾಪ್ತರು. ಅವರನ್ನ ವಿಚಾರಣೆ ಮಾಡೋದಕ್ಕೆ ಕಾನೂನಿನಲ್ಲಿ ಇದೇ ರೀತಿಯಾಗಿ ಮಾಡಬೇಕು ಅಂತಿದೆ. ಮಕ್ಕಳ ಹಕ್ಕುಗಳ ಆಯೋಗ ಇದೆ. ಈ ರೀತಿಯಾಗೆಲ್ಲ ಇದ್ಕೊಂಡು ಒಂದು ಕಳ್ಳತನ ಮಾಡಿದ್ರು ಅಂತ ಹೇಳುವಂತ ಆರೋಪ, ಇವರೇ ನೋಡಿದ್ರು ಇಲ್ಲ, ಏನೂ ಇಲ್ಲ. ಆ ಟೈರ್ ಕದ್ದಿದ್ದಾರೆ ಅಂತ ಹೇಳೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಕರ್ಕೊಂಡ್ಬಂದು ಈ ರೀತಿಯಾಗಿ ಬಾರಿಸ್ಬಿಟ್ಟು ವಿಚಾರಣೆ ನಡೆಸಿದ್ದಾರೆ, ಹಿಂಸಿಸಿದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ಇದನ್ನ ಇಲ್ಲಿಗೆ ಬಿಡುವಂತ ಸಾಧ್ಯತೆಗಳಿಲ್ಲ, ಬಿಡಲೂಬಾರದು. ಮತ್ತು ಗೈಕೋಡ್ ಸಾಹೇಬ್ರಿ ಮತ್ತು ಅವರು ಎಲ್ಲರೂ ಕೂಡಿ ಬಿಡದ್ರಿ. ಅದು ಪೆಟ್ರೋಲ್ ಗೊಜ್ಜಿ ಬಡ್ದಾರ್ರಿ. ಬಾಯಾಗ ಉಚ್ಚೋಯಕ್ಕೆ ಬಂದ್ರಿ, ನೀರು ಕೇಳಂತ್ಲರಿ. ಆಮೇಲೆ ಮತ್ತು 11 ಗಂಟೆ ಹಿಡ್ದು 3 ಗಂಟೆ ತಕ ಬಿಡದಾರಿ. ನೋಡಕ್ಕೆ ಹೋಗ್ಬೇಕಂದ್ರೆ ನಮಗೆ ಬಿಡೋದಿಲ್ಲ ರೊಟ್ಟರಿ. ಅಲ್ಲಿ ಕರ್ಕೊಂಡು ಒಟ್ಟ ಮಗು ಇಲ್ಲ ಅಂತ ಹೇಳ್ರಿ 3 ಗಂಟೆ ತನಕ ರೀ. ಇಲ್ಲ ಅಂದ ಬಳಕ ನಾವು ಎಲ್ಲರೂ ಅಲ್ಲಿ ನಮ್ಮ ಊರನ್ ಪಂಚಾಯತಿನವ್ರು ಎಲ್ಲರೂ ಕೂಡಿ ಇದಕ್ಕೆ ಕೂತ್ ಬೆಳಕ್ರಿ. ಅವ್ರು ಎಲ್ಲರೂ ಕುಂಡ್ರು ಹೊಡೆದ ತಾವು ಗಾಡಿ ಬಾಗ್ಲ ತೆಗೆದು ಇಟ್ಕಿಸಿದ್ರಿ. ಒಂದು 3-4 ಹುಡುಗರನ್ನೆಲ್ಲ ಕರ್ಕೊಂಡು ಗಾಡಿಯಾಗ ಹೋಗಿಬಿಟ್ರಿ ಅವ್ರು. ಇನ್ನು ಇದೇ ನವೆಂಬರ್ 23ರಂದೇ ಬಾಲಕರ ತಾಯಿ ಪೊಲೀಸ್ ದೌರ್ಜನ್ಯ ಖಂಡಿಸಿ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಇದೀಗ ತಮ್ಮ ಮೇಲೆ ಖಾಕಿ ನಡೆಸಿದಂತಹ ದೌರ್ಜನ್ಯವನ್ನ ಬಾಲಕರು ಬಿಟಿವಿ ಮುಂದೆ ಬಹಿರಂಗಪಡಿಸಿದ್ದಾರೆ. ಮೊನ್ನೆ ಇದು ನಡೆದಿರುವಂತಹ ಘಟನೆ ಇದು. 23ನೇ ತಾರೀಕಿನಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಬೆಳಗಾವಿ ಎಸ್ಪಿ ರವಿಕಾಂತೇಗೌಡರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರವಿಕಾಂತೇಗೌಡ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ತಾವೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್. ಅದೇ ಬೆಳಗಾವಿ ಹಾರೋಗೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುವಂತ ಇಶ್ಯೂ ತಮ್ಮ ಗಮನಕ್ಕೆ ಬಂದಿದೆ ಸರ್? ಇದು ಮೊನ್ನೆನೇ ನನ್ನ ಗಮನಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ನಾನು ವಿಚಾರ ಮಾಡಿದಾಗ ಇವರು 4 ಕಳ್ಳತನದ ಕೇಸ್ಗಳಲ್ಲಿ ಬೇಕಾಗಿದ್ದ ಬಾಲಕರು ಅಂತ ಗೊತ್ತಾಗಿದೆ. ಓಕೆ ಸರ್. ಈ ಸಂಬಂಧ ನಮ್ಮವರು ಇವರನ್ನ ಒಂದು ಪ್ರಕರಣದಲ್ಲಿ ಬಂಧಿಸಿ ಅದರಲ್ಲಿ ಬೇಕಾಗಿದ್ದಂತಹ ಮಾಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಬಗ್ಗೆ ದೂರಿದೆ. ಹೌದು. ಈ ಸಂಬಂಧ ಇವರನ್ನ ಬಾಲಮಂಡಳಿ ಮುಂದೆ ನಾವು ಪೊಲೀಸರು ಇವರನ್ನ ತೆಗೆದುಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಹಾಜರುಪಡಿಸಿದ್ದಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಬಾಲಮಂಡಳಿ ಇವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಆದೇಶ ಮಾಡಿದೆ. ಇವರು ಮಾಡಿರತಕ್ಕಂತ ಆರೋಪಗಳ ಲಿಖಿತವಾಗಿ ನಾನು ಇದುವರೆಗೆ ಸ್ವೀಕರಿಸಿಲ್ಲ. ಆದ್ರೂ ಕೂಡ ನಾನು ನಮ್ಮ ಡಿವೈಎಸ್ಪಿ ಅತಿನಿ ಅವರಿಗೆ ಈ ಸಂಬಂಧ ವಿಚಾರಣೆ ಮಾಡಿದ್ರ ಜೊತೆಗೆ ಬಾಲಮಂಡಳಿ ಪಡೆದಿರತಕ್ಕಂತ ವೈದ್ಯಕೀಯ ವರದಿಯನ್ನು ಪಡೆದು ಅದ್ರ ಬಗ್ಗೆಯೂ ಸಹ ವಿಚಾರಣೆ ಮಾಡಿ ವರದಿ ಕೊಡಬೇಕು ಅಂತ ಕೇಳಿದ್ದೇನೆ. ಈ ಆರೋಪಗಳಲ್ಲಿ ಸತ್ಯಾಂಶ ಕಂಡು ಬಂದಲ್ಲಿ ಖಂಡಿತ ನಾನು ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಕ್ರಮವನ್ನು ಕೈಗೊಳ್ತೇನೆ. ಅಲ್ಲ ಸರ್, ಈಗ ನೀವು ಖಂಡಿತ ನೀವು ಯಾವ ರೂಲ್ಸ್ ಪ್ರಕಾರ ನೀವು ಹೋಗ್ತಾ ಇದ್ದೀರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಸರ್, ಈ ರೀತಿಯಾಗೆಲ್ಲ ಯಾಕೆ ನಡ್ಕೋಬೇಕು? ನೋಡಿ, ಪೃಷ್ಠಭಾಗಕ್ಕೆ ಚರ್ಮ ಕಿತ್ತೊಂಗಿದ್ದಾರೆ, ಉಗುರು ಕಿತ್ತಾಕಿದ್ದಾರೆ. ಇಲ್ಲ, ಅವರು ಆತರ ಮಾಡಿದ್ರೆ, ಈಗ ಆರೋಪ ಏನಿದೆ ಆತರ ಮಾಡಿದ್ರೆ ಖಂಡಿತ ತಪ್ಪು. ಯಾವುದೇ ಕಾರಣಕ್ಕೆ ತನಿಖೆಯ ಯಾವುದೇ ಸಂದರ್ಭದಲ್ಲೂ ಕೂಡ ಹಿಂಸೆ ಅಥವಾ ನಾವು ಬಲವನ್ನು ಉಪಯೋಗಿಸಬಾರದು. ಈ ಬಗ್ಗೆ ಬಹಳ ನಿರ್ದಿಷ್ಟವಾದ ನಿರ್ದೇಶನಗಳನ್ನ ಕೊಡಲಾಗಿದೆ. ಮತ್ತೆ
ಇದು ಯಾರೇ ಮಾಡಿದ್ರು ಕೂಡ ತಪ್ಪು. ಅದಕ್ಕೋಸ್ಕರನೇ ನೇರವಾಗಿ ನಾನು ವಿಚಾರಣೆಗೆ ಆಜ್ಞೆ ಮಾಡಿದ್ದೇನೆ. ನನಗೆ ಯಾರು ಲಿಖಿತವಾಗಿ ಏನೂ ಕೊಟ್ಟಿಲ್ಲ. ಆದ್ರೂ ಸಹ ನನಗೆ ಬಂದಂತ ಮಾಹಿತಿ ಆಧಾರದ ಮೇಲೆ ನಾನು ಈ ವಿಚಾರಣೆಗೆ ಆಜ್ಞೆ ಮಾಡಿದ್ದೇನೆ. ವಿಚಾರಣಾ ವರದಿ ಬಂದ ನಂತರ ತಪ್ಪಿತಸ್ಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ನಿಮಗೆ ಮೇಲ್ನೋಟಕ್ಕೆ ಇದನ್ನು ನೋಡಿದ್ರೆ ಸತ್ಯಾಂಶ ಇದೆ ಅಂತ ಅನಿಸ್ತಾ ಇಲ್ವಾ ಸರ್? ಮೇಲ್ನೋಟಕ್ಕೆ ನಾವು ಕ್ರಮ ತೆಗೆದುಕೊಳ್ಳಕ್ಕಾಗಲ್ಲ. ಓಕೆ, ಮೇಲ್ನೋಟಕ್ಕೆ ಅದು ಮಾಧ್ಯಮಗಳವರು ಏನ್ ಹೇಳ್ತಾ ಇದ್ರಿ, ಅದು ನಿಮ್ಮ ವರದಿಯನ್ನು ಕೂಡ ನಾನು ಗಮನಿಸಿದ್ದೇನೆ. ನಾವು ಏನ್ ಮಾಡಿದ್ರು ಕೂಡ ಅದನ್ನ ಕೊನೆಗೆ ಯಾರು ತಪ್ಪು ಮಾಡಿದ್ರು ಅಧಿಕಾರಿಗೆ ನಾವು ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಅದರಿಂದ ಮೇಲ್ನೋಟಕ್ಕೆ ನಾವು ಮಾಡೋದಕ್ಕೆ ಆಗಲ್ಲ. ಅಲ್ಲ, ನೀವೇನಾದ್ರೂ ಶ್ರೀಶೈಲ್ ಬ್ಯಾಕ್ವರ್ಡ್ ಏನು PSI ಇದ್ದಾರೆ, ಅವರನ್ನ ಕರೆಸಿ ಏನಾದ್ರು ವಿಚಾರಿಸಿದಿರಾ ಈ ಬಗ್ಗೆ ಏನಾಯ್ತು ಎತ್ತ ಅಂತ ಹೇಳಿ? ನಾನು ಅವ್ರನ್ನ ವಿಚಾರ ಮಾಡಿಲ್ಲ. ನಮ್ಮ ಸಂಬಂಧಪಟ್ಟ DYSP ಅವರು ವಿಚಾರಣೆ ಮಾಡಿ ವರದಿಯನ್ನು ಕೊಡ್ತಾರೆ. ಒಂದ್ ವೇಳೆ ಮಾಡಿದ್ದು ಹೌದು ಅಂತ ಆದ್ರೆ ಏನ್ ಕ್ರಮ ಕೈಗೊಳ್ತೀವಿ ಸರ್ ಇವ್ರ ಮೇಲೆ? ಇಲಾಖೆ ಶಿಸ್ತು ಕ್ರಮವನ್ನು ಜರುಗಿಸ್ತಾರೆ. ಅದೇ ಏನು ಅಂತ, ಏನ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಇಲ್ಲ, ಏನಿರ್ಬೋದು ಅಂತ ಈಗಲೇ ಹೇಳಕ್ಕಾಗಲ್ಲ. ವರದಿ ಆಧಾರದ ಮೇಲೆ ಇವರೆಷ್ಟು ಗಂಭೀರವಾದ ಲೋಪವನ್ನು ಎಸಗಿದ್ದಾರೆ ಅದರ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ತಾರೆ. ಯಾವಾಗ ಬರ್ಬೋದು ಸರ್ ರಿಪೋರ್ಟ್ ಇದ್ರ ಬಗ್ಗೆ? ಅದ್ರ ಬಗ್ಗೆ ನಾನು ಈಗಾಗಲೇ ನಿನ್ನೆ ಈ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಆಜ್ಞೆ ಮಾಡಿದ್ದೇನೆ. ಬಾಲಮಂಡಳಿಯಿಂದ ವರದಿಯನ್ನು ಪಡೆದು ಅವರು ವರದಿಯನ್ನು ಕೊಡ್ತಾರೆ. ಗೃಹ ಸಚಿವರಿಗೆ ಏನಾದ್ರು ಅಪ್ಡೇಟ್ ಆಗಿದೆಯಾ ಸರ್ ಇದು ಇನ್ಫಾರ್ಮೇಶನ್? ಈ ಬಗ್ಗೆ ನಾನು ಯಾವುದು ಕೂಡ ಅವ್ರ ಬಗ್ಗೆ ಅಪ್ಡೇಟ್ ಮಾಡಿಲ್ಲ. ಓಕೆ, ಅಂದ್ರೆ ಇಲ್ಲಿ ತಪ್ಪು ಮಾಡಿರೋದು ಕಂಡು ಬಂದ್ರೆ ಕಠಿಣವಾದಂತ ಕ್ರಮ ಕೈಗೊಳ್ತೀರಿ ಇಲಾಖಾ ಮಟ್ಟದಲ್ಲಿ ನೀವು? ಅವರು ಖಂಡಿತ ಕೈಗೊಳ್ತಾರೆ, ಅದ್ರ ಬಗ್ಗೆ ಅನುಮಾನ ಬೇಡ ಸರ್. ಈ ಸಂದರ್ಭದಲ್ಲಿ ಈ ರೀತಿಯಾದಂತ ಘಟನೆಗಳು ಆಗದಂತೆ ನೀವು ಪೊಲೀಸ್ ಇಲಾಖೆಯಲ್ಲಿ ಅಂದ್ರೆ ನಿಮ್ಮ ಅಡಿಯಲ್ಲಿ ಬರುವಂತವರಿಗೆ ಆ ಸಿಬ್ಬಂದಿಗೆ ಏನ್ ಹೇಳ್ಬೇಕು ಅಂತಿದ್ದೀರಿ ಸರ್? ಈ ರೀತಿಯಾಗಿ ನಡ್ಕೋಬಾರ್ದಲ್ವಾ ಸರ್? ಇಲ್ಲ, ಈಗ ಹೇಳುದಲ್ಲ, ಹಿಂದೆ ಹೇಳಾಗಿದೆ. ಯಾರು ನಡ್ಕೊಂಡ್ರು ಅದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾರೆ. ಓಕೆ ಓಕೆ, ಧನ್ಯವಾದ ರವಿಕಾಂತೇಗೌಡ್ರೆ. BTV ಜೊತೆ ಮಾತನಾಡಿದಕ್ಕೋಸ್ಕರ. ಇದು ಬೆಳಗಾವಿ SP ರವಿಕಾಂತೇಗೌಡರು ನಮ್ಮ ಜೊತೆ ಮಾತನಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ನಾನು DYSP ಅವರ ನೇತೃತ್ವದಲ್ಲಿ ಅಂದ್ರೆ ಅಥಣಿ DYSP ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಜೊತೆಗೆ ಈ ಬಾಲಕರು ಏನಿದ್ದಾರೆ, ಹಲ್ಲೆ ಆಗಿದೆ ಅಂತ ಹೇಳುವಂತ ಆರೋಪವನ್ನ ಮಾಡ್ತಾ ಇರುವಂತ ನೊಂದ ಬಾಲಕರೇನಿದ್ದಾರೆ ಅವರನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿದೆ. ಸೊ ಅದರ ರಿಪೋರ್ಟ್ ಬಂದ ಮೇಲೆ ಇದು ಮೇಲ್ನೋಟಕ್ಕೆ ನಾವು ಈ ರೀತಿ ಆಗಾಗಿದೆ ಅಂತ ಹೇಳಿ ಯಾರ ಮೇಲೂ ಕೂಡ ಕ್ರಮ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ತಪ್ಪಾಗಿರುವಂತದ್ದು ಖಂಡಿತವಾಗ್ಲೂ ಹೌದು ಅಂತ ಹೇಳಿ ರಿಪೋರ್ಟ್ ನಲ್ಲಿ ಬಂದ್ರೆ ಕಠಿಣ ಕ್ರಮ ಏನು ಇಲಾಖಾ ಮಟ್ಟದಲ್ಲಿ ತೆಗೆದುಕೊಳ್ಳಿಕ್ಕಾಗುತ್ತೋ ಅದನ್ನ ಖಂಡಿತವಾಗ್ಲೂ ತೆಗೆದುಕೊಳ್ತೀನಿ ಅಂತ ಹೇಳುವಂತ ಮಾತನ್ನ ಹೇಳಿದ್ದಾರೆ. ಸೊ ಇದು ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಯಾವತ್ತೂ ಕೂಡ ಈ ರೀತಿಯಾದಂಥ ವರ್ತನೆಗೆ ಒಳಗಾಗಬಾರ್ದು, ಈ ರೀತಿ ವರ್ತಿಸಬಾರ್ದು. ಯಾಕಂದ್ರೆ ಮೊದಲೇ ಪೊಲೀಸರು ಅಂತ ಹೇಳಿದ್ರೆ ಜನ ಅವರ ಹತ್ರ ಹೋಗ್ಲಿಕ್ಕೆ ಭಯ ಬೀಳ್ತಾರೆ. ಅಂಥದ್ರಲ್ಲಿ ಬಾಲಕರ ಮೇಲೆ ಈ ರೀತಿಯಾದಂಥ ಒಂದು ದೌರ್ಜನ್ಯನ ಎಸಗಿದ್ದಾರೆ ಅಂತ ಹೇಳಿದ್ರೆ ಓಕೆ ಫೈನ್, ಕಳ್ಳತನ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಕಾನೂನಿನ ಅಡಿಯಲ್ಲಿ ಅದಕ್ಕೆ ಅದರದ್ದೇ ಪ್ರಮಾಣದಲ್ಲಿ ಶಿಕ್ಷೆಯನ್ನ ಕೊಡಬಹುದು, ಅದರದ್ದೇ ಆದ ರೀತಿಯಲ್ಲಿ ವಿಚಾರಣೆ ನಡೆಸಬಹುದು. ಬಟ್ ಅದ್ಯಾವುದೂ ಇಲ್ಲದಂಗೆ ನೋಡಿ ಇಲ್ಲಿ ಎಂತೆಂತ ಮಾಡಿದ್ದಾರೆ. ಆ ಬಾಲಕರು ಮಾಡ್ತಾ ಇರುವಂತ ಆರೋಪದ ಪ್ರಕಾರ ಆ ಬಾಲಕನ ಪೃಷ್ಠದ ಭಾಗಕ್ಕೆ ಕೂತ್ಕೊಳ್ಳಿಕ್ಕೂ ಆಗಲ್ಲ, ಆ ಜಾಗಕ್ಕೆ ಬಾಸುಂಡೆ ಬರೋ ತರ ಹೊಡೆದಿದ್ದಾರಂತೆ, ರಾಡನ್ನ ಬಿಸಿ ಮಾಡಿ ಕಾಯಿಸಿ ಇಟ್ಟಿದ್ದಾರಂತೆ. ಅದೇ ರೀತಿ ಕೈ ಕಾಲಿನ ಉಗುರುಗಳನ್ನ ಕಿತ್ತು ಹಾಕಿದ್ದಾರೆ, ಕೈ ಕಾಲನ್ನ ಕಟ್ಟಿ ನೇತು ಹಾಕಿದಾರಂತೆ. ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಾರ್ ಕುಡಿಲಿಕ್ಕೆ ನೀರು ಬೇಕು ಸಾರ್, ಬಾಯಾರಿಕೆ ಆಗ್ತಾ ಇದೆ ಅಂತ ಕೇಳಿದ್ರೆ ನನ್ನ ಮೂತ್ರನೇ ಕುಡಿ ಅಂತೇಳಿ ಆ ಅಧಿಕಾರಿ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟದ ತನಿಖೆಯನ್ನು ಇವರು ನಡೆಸ್ತಾ ಇದ್ದಾರೆ? ಇದು 3rd ಗ್ರೇಡ್ ಟ್ರೀಟ್ಮೆಂಟ್ ಅಲ್ವಾ? ಸೊ ಗೃಹ ಸಚಿವರು ಕೂಡ ಬಹುಶಃ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಈಗಾಗಲೇ SP ರವಿಕಾಂತೇಗೌಡರು ಮಾತನಾಡಿದ್ರು. ನೋಡೋಣ, ಅವ್ರ ಮಾತಿನ ಮೇಲೆ ಭರವಸೆಯನ್ನು ಇಟ್ಕೊಳ್ಳೋಣ, ಆದಷ್ಟು ಬೇಗ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಕಾದ್ ನೋಡೋಣ. ಇನ್ನಿಷ್ಟೇ ಅಲ್ಲ, BTVಯಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಚಿಕ್ಕೋಡಿಯಲ್ಲೇ ಇದ್ದ ಗೃಹ ಸಚಿವ ಪರಮೇಶ್ವರ್ ಈ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳುವಂತ ಒಂದು ಮಾತನ್ನ ಹೇಳಿದ್ದಾರೆ. BTV ನ್ಯೂಸ್ ಬಂತು ಸರ್. ಆರೋಗ್ಯ PSI ಅವರು ಮತ್ತು 4 ಸಿಬ್ಬಂದಿ ಕೂಡಿ ದಲಿತ ಒಬ್ಬ ಹುಡುಗ ಹೊಡೆದಿದ್ದಾರೆ ಸರ್, ಸಿಕ್ಕಾಪಟ್ಟೆ ಹೊಡೆದಾರೆ ಬ್ಯಾಕ್ ಸೈಡ್ ಎಲ್ಲ. ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ಪ್ರತಿಭಟನೆ ಕೂತಿದ್ದಾರೆ ಸರ್. ಅದೇನು ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಗೊಳ್ತೀನಿ. ಏನಾಗಿದೆ ಅಂತ ವಿಚಾರ ಮಾಡ್ತೀನಿ. ನನಗೆ ಮಾಹಿತಿ ಇಲ್ಲ, ತಗೊಳ್ತೀನಿ. ಏನಾಗಿದೆ ಅಂತ ವಿಚಾರ ಮಾಡ್ತೀನಿ. ಬೆಳಗ್ಗೆ BTV ನ್ಯೂಸ್ ಬಂತು ಸರ್. ಆರೋಗ್ಯ PSI ಅವರು ಮತ್ತು 4 ಸಿಬ್ಬಂದಿ ಕೂಡಿ ದಲಿತ ಒಬ್ಬ ಹುಡುಗ ಹೊಡೆದಿದ್ದಾರೆ ಸರ್, ಸಿಕ್ಕಾಪಟ್ಟೆ ಹೊಡೆದಾರೆ ಬ್ಯಾಕ್ ಸೈಡ್ ಎಲ್ಲ. ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ಪ್ರತಿಭಟನೆ ಕೂತಿದ್ದಾರೆ ಸರ್. ಅದೇನು ನನಗೆ ಮಾಹಿತಿ ಇಲ್ಲ, ತಗೊಳ್ತೀನಿ. ಏನಾಗಿದೆ ಅಂತ ವಿಚಾರ ಮಾಡ್ತೀನಿ. ನನಗೆ ಮಾಹಿತಿ ಇಲ್ಲ, ತಗೊಳ್ತೀನಿ. ಏನಾಗಿದೆ ಅಂತ ವಿಚಾರ ಮಾಡ್ತೀನಿ. ಬೆಳಗ್ಗೆ